ನಾವು ಏನ್ ಅನ್ಕೊಬಿಡ್ತೀವಿ ಅಂತಂದ್ರೆ ಸಾಫ್ಟ್ ಆಗಿ ಕೂಲ್ ಆಗಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಹೀರೋಯಿನ್ಗಳು ಅಂತ ಒಂದು ತಪ್ಪು ಕಲ್ಪನೆಯನ್ನು ಇಟ್ಕೊಂಡ್ಬಿಡ್ತೇವೆ. ಹಾಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿ ರಾಧಾರಮಣ ಅಂತಹ ಗಾಂಧಾರಿ ಅಂತಹ ಸೀರಿಯಲ್ಗಳನ್ನ ಮಾಡಿ ಅದರಲ್ಲೂ ಕೂಡ ಸಕ್ಸಸ್ ಆಗಿರುವಂತಹ ಕಾವ್ಯ ಗೌಡರ ಅಸಲಿ ಕಹಾನಿಯನ್ನು ಹೇಳ್ತಾ ಇದ್ದೇನೆ. ಮನೆ ಮುಂದೆ ಗಲಾಟೆ ಆಗುತ್ತೆ, ಕಾವ್ಯ ಗೌಡ ಅವರ ಗಂಡನನ್ನ ಚಾಕುವಿಂದ ಇರಿಯಲಾಗುತ್ತೆ. ಹಾಗಾದ್ರೆ ಕಾವ್ಯ ಗಂಡ ಮಾಡ್ತಾ ಇರುವಂತಹ ಬಿಸ್ನೆಸ್ ಏನ್ರಿ? ನಿಮಿಷಕ್ಕೊಂದು ಅಲಂಕಾರ, ನಿಮಿಷಕ್ಕೊಂದು ದೇಶ, ನಿಮಿಷಕ್ಕೊಂದು ವೇಷ. ಹಾಗಾದ್ರೆ ಕಾವ್ಯನಿಗೆ ಇನ್ಕಮ್ ಮೇಲಿಂದ ಬರುತ್ತೆ, ಅದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಹೀರೋಯಿನ್ಗಳು ಹೆಂಗೆ ಅಂದ್ರೆ ಸಾಫ್ಟ್ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತಾರೆ, ಹಾರ್ಡ್ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತಾರೆ, ಆ ಒಂದು ಪಾತ್ರಕ್ಕೆ ಜೀವ ತುಂಬುವಂತ ಕೆಲಸ ಮಾಡ್ತಾರೆ. ಆದರೆ ಅವರ ಪರ್ಸನಲ್ ಲೈಫು ಬೇರೆನೇ ಇರುತ್ತೆ. ಇದೇ ಹೊತ್ತಿನ ವಿಶೇಷ, ಗಾಂಜಾ ಏಟು ಕಾವ್ಯಗೆ ಏಟು. ಇದು ಕಾವ್ಯ ಹೆಗ್ಡೆ. ಗದಾರಿ ಸೀರಿಯಲ್ನ ನಟಿ ಗಲಾಟೆ, ಕುಟುಂಬದಲ್ಲಿ ಭಾರಿ ಗಲಾಟೆ. ಗಾಂಧಾರ ಸೀರಿಯಲ್ನ ಹೀರೋಯಿನಿಕೆ ರಾಧಾರಮಣ ನಟಿಯ ಬಾಳ್ನಲ್ಲಿ ಇದೆಂತ ಸುಂಟರ ಘಾಟ್. ಗಾಂಜಾ ಘಾಟಿನ ಅಮಲಿನಲ್ಲಿ ಕಾವ್ಯ ಗೌಡಗೆ ಬಿತ್ತ ಏಟು. ಗಾಂಜಾ ಜಂಜಾಟದಲ್ಲಿ ಸಿಲುಕಿಕೊಂಡ್ಲ ಮೀರಾ ಮಾಧವ ನಟ್. ಗಲಾಟೆ ಸಂಸಾರದಲ್ಲಿ ಹೊರಬಿತ್ತು ಘನಘೋರ ಸತ್ಯ. ಸಹೋದರರ ನಡುವೆ ಕಿರಿಕ್, ಚಪ್ಪಲಿಯಲ್ಲಿ ಹೊಡೆದಾಟ. ಅಲ್ರೇ ಸಿನಿಮಾ ಸೀರಿಯಲ್ ಅಂತ ಓಡಾಡ್ತಾ ಇದ್ದಂತಹ ಕಾವ್ಯನಿಗೆ ಪರ್ಸನಲ್ ಲೈಫು ಕರಿ ಮೋಡದಂತೆ ಬಿದ್ದುಬಿಟ್ಟಿದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಿಷಕ್ಕೊಂದು ಅಲಂಕಾರ, ನಿಮಿಷಕ್ಕೊಂದು ದೇಶ ವೇಷ ಅಂತ ಹೇಳಿ ಫಾರಿನ್ ಟೂರೆಲ್ಲ ಹೊಡ್ಕೊಂಡು ಕೂತ್ಕೊಂಡಿದ್ರು. ಫಾರಿನ್ ಟೂರೆಲ್ಲ ಗಂಡ ಇಡ್ತಿ ಹೊಡ್ಕೊಳ್ಳಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಸಂಸಾರದ ವಿಚಾರವನ್ನು ನೀವು ಗುಟ್ಟಾಗಿ ಇಟ್ಕೊಳ್ಬೇಕಾಗಿತ್ತು. ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ರಾಡಿ ಮಾಡ್ಕೊಂತೀರಾ? ಗಾಂಧಾರಿ, ರಾಧಾರಮಣ, ಮೀರಾ ಮಾಧವ ಅಂತ ಹೇಳಿ ಸಖತ್ತಾಗಿ ಹಿಟ್ ಆಗಿರುವಂತಹ ಸೀರಿಯಲ್ಗಳ ನಟಿ ಈಕೆ ಮಾಡಿದ್ದು, ಈಕೆಯ ಸಂಸಾರ ಮಾಡಿದ್ದು ಬರೀ ನೀಚವಾಗಿರುವಂತಹ ಕೆಲಸ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಬೆಳಿಗ್ಗೆ ಒಂದು ನ್ಯೂಸ್ ಬರುತ್ತೆ, ನಾನೇ ನ್ಯೂಸ್ ಓದ್ತೇನೆ. ಏನು ಅಂತ ಹೇಳಿ, ಕಾವ್ಯ ಗೌಡ ರಾಧಾರಮಣದ ಹೀರೋಯಿನ್ನು, ಆಕೆ ರಾಧಾರಮಣ ಸೀರಿಯಲ್ ಹೀರೋಯಿನ್ನು, ಆಕೆಯ ಸಂಸಾರದಲ್ಲಿ ಭಾರಿ ಬಿರುಕು ಸಂಭವಿಸಿದೆ. ರಾಧಾರಮಣ ಸೀರಿಯಲ್ನ ಹೀರೋಯಿನ್ ಆಗಿರುವಂತಹ ಕಾವ್ಯ ಮತ್ತು ಕಾವ್ಯನ ಗಂಡ ಸೋಮಶೇಖರ್ ಏನಿರ್ತಾರೆ, ಅವರು ನೆಮ್ಮದಿಯಿಂದ ಸಂಸಾರ ಮಾಡ್ತಾ ಇರ್ತಾರೆ. ಕಾವ್ಯ ಗೌಡ ಅವರ ತಂಗಿ ಭವ್ಯ ಗೌಡ ಕೊಟ್ಟಿರುವಂಥ ಕಂಪ್ಲೇಂಟ್ ಅಲ್ಲಿ ಇದ್ದಿದ್ದು, ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಮನೆಯಲ್ಲೇ ನಂದೀಶ್ ಹಾಗೂ ಪ್ರೇಮ ಎನ್ನುವಂಥವ್ರು ಇರ್ತಾರೆ. ನಂದೀಶ್ ಅಂದ್ರೆ ಸೋಮಶೇಖರ್ ಅವರ ತಮ್ಮ, ಹಾಗೆ ನಂದೀಶನ್ ಹೆಂಡತಿ ಪ್ರೇಮ ಅಂತ ಹೇಳಿ ಅವರಿಬ್ಬರ ನಡುವೆ ಗಲಾಟೆ ಆಗುತ್ತೆ. ಬೇರೆ ಬೇರೆ ವಿಚಾರಕ್ಕೆ ಗೊಂದಲ ಮಾಡ್ಕೊಳ್ತಾರೆ. ತದಾದ ನಂತರ ನಂದೀಶ್ ಅಂಡ್ ಸಮ್ ಪೀಪಲ್ಸ್ ಬಂದುಬಿಟ್ಟು ಚಾಕುವಿನಿಂದ ಇರಿತಾರೆ ಗಂಡನಿಗೆ, ನನ್ನ ಅಕ್ಕನ ಗಂಡನಿಗೆ ಅಂತ ಹೇಳಿ. ಕಾವ್ಯ ಅವರ ತಂಗಿ ಭವ್ಯ ಗೌಡ ಹೋಗಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತಾರೆ. ನಾನೇನು ಇತ್ಕೊಂಡಿರ್ತೀನಿ ರೀ ನ್ಯೂಸಲ್ಲಿ, ಅವಾಗ ಅಯ್ಯೋ ಪಾಪ ಹಿಂಗಾಗೋಯ್ತಾ, ಏನಾಗೋಯ್ತು ಅಂತ ನಾನೇ ಕೇಳ್ತೀನಿ. ಅಸಲಿ ಕತೆ, ಅಸಲಿ ಸತ್ಯ ತದಾದ ನಂತರ ಹೊರಗಡೆ ಬೀಳುತ್ತೆ. ನಮ್ಮ ಹತ್ರ ಆಡಿಯೋನು ಇದೆ, ತೋರಿಸ್ತೀವಿ, ಮುಂದೆ ನೋಡ್ತಾ ಇರಿ. ಆ ಆಡಿಯೋನು ಕೂಡ ತೋರಿಸ್ತೇವೆ. ನಂದೀಶ್ ಅವರ ಅಪ್ಪ, ಅಥವಾ ಪ್ರೇಮ ಅವರ ಅಪ್ಪ, ನಂದೀಶ್ ಅವರ ಹೆಂಡತಿ ಪ್ರೇಮ ಅವರ ಅಪ್ಪ ಹೇಳುತ್ತಾನೆ, ಕಾವ್ಯನ ಗಂಡ ಹೆಂಗ್ ಬಿಸ್ನೆಸ್ ಮಾಡ್ದ ಅಂತ ಅಂದ್ಕೊಂಡಿದ್ದೀರಾ? ಗಾಂಜಾದ ಅಮಲು, ಗಾಂಜಾ ಪೆಡ್ಲರಿಂಗ್ ಕೇಸಲ್ಲಿ ಆತ ಓಡಾಡ್ತಾ ಇರುವಂಥದ್ದು. ಆತನ ಬಿಸ್ನೆಸ್ ಯಾವುದು ಅಂತಂದ್ರೆ, ಯಾವುದೋ ಒಂದು ಕಂಪನಿ ಇಟ್ಕೊಂಡಿಲ್ಲ, ಯಾವುದೋ ಒಂದು ಬಟ್ಟೆ ತಯಾರಿಕೆ ಮಾಡ್ತಾ ಇಲ್ಲ, ಗಾಂಜಾ ಅಂತ ಗೊತ್ತಾದ ಮೇಲೆ, ಗಾಂಜಾ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಇದು ಇವತ್ತಿಗೆ ಮುಗಿಯೋದಿಲ್ಲ. ಗಾಂಜಾವನ್ನ ಮಾರಾಟ ಮಾಡಬಾರದು,
ಡ್ರಗ್ಸ್ ಗಾಂಜಾಗಳನ್ನ ಕರ್ನಾಟಕದಲ್ಲಿ ನಿಷೇಧ ಮಾಡಲಾಗಿದೆ. ಯಾವನ ಪೆಡ್ಲರ್ ಇರ್ತಾನೋ ಅವನಿಗೆ ಮುಕ್ಳಿ ಮೇಲೆ ಹೊಡೆದು ಕರ್ಕೊಂಡು ಹೋಗ್ತಾರೆ. ಆ ರೀತಿಯದ್ದಿದೆ ಕಾನೂನು. ಯಾವಾಗ ಗಾಂಜಾ ಘಾಟು ಅಂತ ಗೊತ್ತಾಗುತ್ತೋ ನಮ್ಮ ಕಣ್ಣು ಕೂಡ ಅಬ್ಬಬ್ಬಬ್ಬಬ್ಬಬ್ಬ. ಬೆಳಗ್ಗೆ ಭವ್ಯಗೌಡರು ಬೇರೆ ಏನೋ ಹೇಳಿದ್ರು, ನನ್ನ ಅಕ್ಕ ಮತ್ತು ಭಾವ ಇಬ್ರು ಕೂಡ ಒಳ್ಳೆಯವರು ಅಂತ ಹೇಳಿದ್ರು. ಅಸಲಿ ಕತೆ ಬೇರೆ ಇದೆ. ಸ್ಪೀಡ್ ನ್ಯೂಸ್ ಅವರು ಸುಮ್ಮನೆ ಬಿಡಲ್ಲ ರೀ, ಹುಡುಕ್ತಾ ಇದ್ದೇವೆ. ಸಿಕ್ಕಿದ ಒಂದಿಷ್ಟು ಇನ್ಫಾರ್ಮೇಶನ್. ಪ್ರೇಮಾ ತಂದೆ ರವಿಕುಮಾರ್ ಹೇಳಿರುವಂತಹ ಸ್ಫೋಟಕ ಆಡಿಯೋವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೇಳುತ್ತೇವೆ, ನಾವು ತೋರಿಸ್ತೇವೆ. ಏನ್ ಅನ್ಕೊಂಡ್ಬಿಡ್ತೀರಾ ನೀವೆಲ್ಲ? ಅಯ್ಯಯ್ಯೋ ಪಾಪ ಹೀರೋಯಿನ್ನು, ಅಯ್ಯೋ ಎಷ್ಟು ಚೆನ್ನಾಗಿ ಗಾಂಧಾರಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ಲು, ಅದೆಷ್ಟು ಚೆನ್ನಾಗಿ ರಾಧಾರಮಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ಲು, ಮುಗ್ಧತೆಯ ಸಂಕೇತ ಅಂತ ಅನ್ಕೊಂಡಿರ್ತೀರಾ. ಏನ್ ಮಾಡೋಕ್ಕೂ ಬರಲ್ಲ, ಸೀರಿಯಲ್ಗಳು ಜಾಸ್ತಿ ನೋಡೋರಿಗೆ ಮುಗ್ಧತೆ ಭಾಳ ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ರ ಮನೇಲಿ ಗಲಾಟೆ ನಡೀತಾ ಇರುತ್ತಲ್ಲ, ಮುಗ್ಧತೆ ಭಾಳ ಇಷ್ಟ ಆಗುತ್ತೆ. ಸೊ ಆ ಮುಗ್ಧತೆಯನ್ನ ಇಟ್ಟುಕೊಂಡು ಪ್ರಚಲಿತಕ್ಕೆ ಬಂದಿರುವಂತಹ ಕಾವ್ಯ ಗೌಡನ ಅಸಲಿ ಸತ್ಯವನ್ನ ನಾವಿವತ್ತು ನಿಮ್ಗೆ ಹೇಳ್ತಾ ಇದ್ದೇವೆ. ಅವರ ಪರ್ಸನಲ್ ವಿಚಾರಗಳನ್ನು ಬಾಯ್ ಬಿಡ್ತಾ ಇದ್ದೇವೆ. ನಿಮ್ ಪರ್ಸನಲ್ ಆಗಿದ್ರೆ ನಾವೇನ್ ಮಾತನಾಡಲಾಗಿತ್ತು. ನಿಮ್ ಪರ್ಸನಲ್ ಯಾವಾಗ ಬೀದಿಗೆ ಬಂತೋ ಮೀಡಿಯಾಗಳಿಗೆ ಹಬ್ಬ ರೀ ಇದು. ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್. 100 ಕೋಟಿ ಬೆಲೆ ಬಾಳುವಂತಹ ಮನೆಗಾಗಿ ಗಲಾಟೆ ಹಿಂದಿದ್ಯಾ ಗಾಂಜಾ ಅಮಲಿನ ಏಟು ಅಂತ ಹೇಳಿ. ಗಮಲಿನ ಏಟಿದ್ಯಾ? ಕಾವ್ಯ ಗೌಡ ಗಂಡನಿಗಿದ್ಯಾ ಗಾಂಜಾ ನಂಟು? ಗಾಂಜಾ ಸೇವಿಸಿ ಹಲ್ಲೆ ನಡೆಸಿದಂತ ವ್ಯಕ್ತಿಯ ಮೇಲೆ ದೂರನ್ನ ಕೂಡ ಕೊಡಲಾಗಿದೆಯಾ? ಪ್ರೇಮಾ ತಂದೆ ರವಿಕುಮಾರ್ ಗಂಭೀರ ಆರೋಪ, ನನ್ನ ಮಗಳ ಮೇಲೆ ಹಲ್ಲೆ ನಡೆದಿದ್ದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಮನೆ ವಿಚಾರಕ್ಕೆ ಗಲಾಟೆ ನಡೆಸಿದ್ದಾರೆ ಅನ್ನುವಂಥದ್ದು ಅಳಲನ್ನು ತೋರ್ಕೊಂಡಿದ್ದಾರೆ. ನನ್ನ ಮಗಳೇ ದೊಡ್ಡ ಸೊಸೆ, ಕಾವ್ಯ ಗೌಡ ಚಿಕ್ಕ ಸೊಸೆ. ಕಾವ್ಯ ಗೌಡ ಮನೆಗೆ ಬಂದಾಗಿನಿಂದ ನಿತ್ಯ ರಂಪಾಟ. ಇದೇನು ಗೊತ್ತಾ, ಕರೆಕ್ಟಾಗಿ ಹೇಳ್ಬಿಡ್ತೀನಿ, ಇದು ಪಕ್ಕಾ ಸಂಸಾರದ ವಿಚಾರ ಅಂದ್ರೆ ಹೆಂಗಿರುತ್ತೆ ಅಂದ್ರೆ, ಅದೇನೋ ಹೇಳ್ತಾರಲ್ಲ, ಹುಡ್ತಾ ಹಣ್ಣು ತಮ್ದಿರೋ ಬೆಳೀತಾ ದಾಯಾದಿಗಳು ಅಂತ ಹೇಳಿ. ಇನ್ನೊಂದು ಗಾದಿನೂ ಹೇಳ್ತಾರೆ, 2 ಜಡೆನ ಒಟ್ಟಿಗೆ ಮನೇಲಿ ಕೂರ್ಸಕ್ ಆಗಲ್ಲ ಅಂತ ಹೇಳಿ. ಏನಾಯ್ತು, ನಿಮ್ ಜಗಳ ನೀವು ಮಾಡ್ಕೊಳ್ಳಿ. ಇಷ್ಟ ಆಗಿಲ್ವಾ ಬೇರೆ ಮನೆ ಮಾಡಿ. ಇಬ್ಬರ ಮೇಲೂ ಹಕ್ಕಿದೆಯಾ ಅಲ್ವಾ? ಮನೆ 100 ಕೋಟಿ ಮನೇನ ಸಮಥಿಂಗ್ ಲೈಕ್ ದಟ್ ಹೇಳಿದ್ರಲ್ಲ ನೀವು. ಇದೆ ಅಲ್ವಾ? ಅದೇನ್ ಕೂತ್ಕೊಂಡು ಮುಗ್ಸೋದು ಬಿಟ್ಟು ಟಾಮ್ ಹೊಡ್ಕೊಂಡು ಬಂದಿದ್ದೀರಲ್ರಿ ಸೋಷಿಯಲ್ ಮೀಡಿಯಾದಲ್ಲಿ. ಕಾವ್ಯ ಹಿಂಗ್ ಮಾಡಿದ್ಲು, ಸೋಮಶೇಖರ್ ಹಂಗ್ ಮಾಡ್ದ, ಪ್ರೇಮಾ ಹಿಂಗ್ ಮಾಡಿದ್ಲು, ನಂದೀಶ್ ಹಿಂಗ್ ಮಾಡ್ದ ಅಂತ ಹೇಳಿ. 100 ಕೋಟಿ ಮನೆ, 100 ಕೋಟಿ ಬೆಲೆ ಬಾಳುವಂತಹ ಮನೆಗಾಗಿ ಗಲಾಟೆ ಶುರುವಾಗಿದೆ. ಆಗ ಕಾವ್ಯನ ಅಸಲಿ ಮುಖ ಹೊರಗಡೆ ಬಂದಿದೆ. ಈಗ ಪ್ರೇಮಾ ತಂದೆ ರವಿಕುಮಾರ್ ಗಂಭೀರ ಆರೋಪ ಏನ್ ಗೊತ್ತಾ? ಕಾವ್ಯ ಗಂಡನಿಗೆ ಗಾಂಜಾ ನಂಟಿದೆ, ಗಾಂಜಾ ಸೇವಿಸಿ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ದೂರನ್ನ ನೀಡಲಾಗ್ತಾ ಇರುವಂಥದ್ದು. ಪ್ರೇಮಾ ತಂದೆ ರವಿಕುಮಾರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನನ್ನ ಮಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಅವರು ದೂರನ್ನ ಕೊಡ್ತಾರೆ. ಮನೆ ವಿಚಾರಕ್ಕೆ ಗಲಾಟೆ ಆಗಿದೆ ಅಂತ ಹೇಳಿ ಅಳಲು ತೊಡ್ಕೊಳ್ತಾರೆ. ಬರುತ್ತಲ್ವಾ, ನನ್ನ ಮಗಳೇ ದೊಡ್ಡ ಸೊಸೆ. ನನ್ನ ಮಗಳು ಅಂದ್ರೆ ಯಾರು? ಪ್ರೇಮಾನೇ ದೊಡ್ಡ ಸೊಸೆ, ಕಾವ್ಯ ಚಿಕ್ಕ ಸೊಸೆ. ಹಿಂಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಗಂಡು ಮಕ್ಕಳು ನಿರ್ಧಾರ ತಗೊಳ್ಬೇಕು. ನನ್ನ ಅತ್ತಿಗೆ ಹೇಳಿದ್ದನ್ನು ಕೇಳು. ನಿನಗೆ ಕೇಳೋಕ್ಕಾಗಲಿಲ್ವಾ? ಬಾ ಸಪ್ರೇಟ್ ಹೋಗೋಣ, ಪ್ರಾಬ್ಲಮ್ ಇಲ್ಲ, ಕಿರಿಕಿರಿ ಇಲ್ಲ, ತಲೆಬಿಸಿ ಇಲ್ಲ. ಕಾವ್ಯ ಗೌಡ ಮನೆಗೆ ಬಂದು ನಿತ್ಯವೂ ರಂಪಾಟ ನಡೆಯುತ್ತೆ. ಯಾಕೆ ರಂಪಾಟ ಮಾಡಕ್ ಹೋಗಿದ್ಯವ? ಗಂಡನ ಮನೆ ಅಂದ್ರೆ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗಬೇಕು. ಇಲ್ಲ ನಂಗಾಗಲ್ಲ ಅಂತಂದು ಸಪ್ರೇಟ್ ಮನೆ ಮಾಡ್ಕೊಳ್ಳಿ, ಯಾರು ಬೇಡ ಅಂದ್ರು. ಈ ಕಿರಿಕಿರಿ ಕೊಟ್ಕೊಂತ ನಿಂಗಿರೋ 1-2 ಹೆಸರು ಕೂಡ ಹಾಳು ಮಾಡ್ಕೊಳ್ತಾ ಗಾಂಜಾ ಗಿರಾಕಿ ಅನ್ನುವಂತಹದ್ದು ಬಂದಿದೆ ಈಗ ಆರೋಪ. ಗಂಭೀರ ಆರೋಪ ರೀ ಇದು.
ಕಾವ್ಯಗೌಡ ಬಂದಾಗಿನಿಂದ ಸೋಮಶೇಖರ್ಗೆ ಗಾಂಜಾ ನಂಟು, ನಿತ್ಯ ಗಾಂಜಾ ಸೇವಿಸ್ತಾ ಇದ್ದಾರಂತ ಹೇಳಿ ರವಿಕುಮಾರ್ ಗಂಭೀರ ಆರೋಪ. ಸೋಮಶೇಖರ್ ರಕ್ತ ಪರೀಕ್ಷೆ ನಡೆಸಿದ್ರೆ ಎಲ್ಲಾ ಸತ್ಯ ಹೊರಗೆ ಬರುತ್ತೆ, ವಿನಾಕಾರಣ ನನ್ನ ಮಗಳ ಮೇಲೆ ಹಲ್ಲೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದ. ಮನೆ ವಿಚಾರವಾಗಿ ನಿತ್ಯ ಜಗಳ ಆಗ್ತಾ ಇತ್ತು, ಮನೆ ಬಿಟ್ಟು ಹೋಗುವಂತೆ ರಂಪಾಟ ಆಗ್ತಾ ಇತ್ತು. ಕಾವ್ಯ, ಸೋಮಶೇಖರ್ ಹಾಗೆ ಕಾವ್ಯ ಸಹೋದರಿ ಭವ್ಯ ವಿರುದ್ಧ ದೂರನ್ನ ದಾಖಲೆ ಮಾಡಿದ್ದ. ಕಾವ್ಯಗೌಡ ಹಿನ್ನೆಲೆಯಲ್ಲಿ ವರಮಾನದ ಹಿಂದಿದ್ಯಾ ರೋಚಕ ಕತೆ ಅಂತ ಹೇಳಿ, ಈ ಕತೆ ನಾನು ಹೇಳ್ತೀನಿ ಏನಾಯ್ತು ಅಂತ ಹೇಳಿ. ಕಾವ್ಯ ಯಾರು ರೇಪ್ ಮಾಡ್ತೀನಿ ಅಂತ ಹೇಳಿದ್ದು, ರೇಪ್ ಮಾಡ್ತೀನಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ರೆ ಪೊಲೀಸರು ಏನು ಸುಮ್ಮನೆ ಕುತ್ಕೊಂಡಿರ್ತಾರ? ಕಾವ್ಯಗೌಡ ಹೇಳ್ತಾ ಇರುವಂತ ಕಟ್ಟುಕತೆ ಇದ್ರಿ ಇದು ಅಂತ ಹೇಳಿ ಸ್ಪಷ್ಟವಾಗಿ ನಮ್ಮ ಪ್ರತಿನಿಧಿ ಹತ್ರ ಮಾತಾಡ್ತಿದ್ದಾರೆ ಅವರು. ಹಂಗಾದ್ರೆ ನಿಜ ಯಾರದ್ದು? ಹಂಗಾದ್ರೆ ನಿಜ ಯಾರದ್ದು? ಕಾವ್ಯಗೌಡ ನಿಜನಾ? ಕಂಪ್ಲೇಂಟ್ ಕೊಟ್ಟಿದ್ದು ಭವ್ಯಗೌಡದ ನಿಜನಾ? ನಂದೀಶನ್ ನಿಜನಾ? ಪ್ರೇಮಂದ್ರ